ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ ಇಷ್ಟೆಲ್ಲ ಅಡಕತ್ತರೆಯಲ್ಲಿ ಸಿಲುಕಾಕಿಕೊಂಡಿದ್ರು ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ ಅದು ಸ್ವಾಗತಾರ್ಹನಾ ಅನ್ನೋದು ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಇದೆ. ಯಾಕಂದ್ರೆ ಸಮುದಾಯದವರು ಒಪ್ಪಿಕೊಳ್ಳುವ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಇದ್ದಾರಾ ಅನ್ನೋದು ಕೂಡ ಅಟ್ ಪ್ರೆಸೆಂಟ್ ಕಾಡ್ತಾ ಇರುವಂತಹ ಪ್ರಶ್ನೆ. ಬಿಜೆಪಿ ನಾಯಕರು ಅನ್ಯಾಯ ಆಗಿದೆ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಹಂಗಾಗಿ ಇಲ್ಲಿ ಪ್ರಶ್ನೆಗಳಿದೆ. ರಾಜ್ಯ ಸರ್ಕಾರದಿಂದ ಐತಿಹಾಸಿಕ ಪರಿಹಾರ ಸೂತ್ರ, ಕೊನೆಗೂ ಒಳ ಮೀಸಲಾತಿ ಹಂಚಿಕೆ ಮಾಡಿಬಿಟ್ಟಿದೆ ಸರ್ಕಾರ. ವಿಶೇಷ ಸಂಪುಟ ಸಭೆಯಲ್ಲಿ ಸರ್ವಾನುಮತದ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ. ಬಲಗೈ ಸಮುದಾಯಕ್ಕೆ ಶೇಕಡ 5.25 ಮೀಸಲಂತೆ, ಎಡಗೈ ಸಮುದಾಯಕ್ಕೆ ಶೇಕಡ 5.25 ಮೀಸಲು ಹಂಚಿಕೆಯನ್ನ ಮಾಡಲಾಗಿದೆ. ಸ್ಪೃಶ್ಯ ಸಮುದಾಯಕ್ಕೆ ಶೇಕಡ 4.5 ಮೀಸಲಾತಿಯನ್ನ ಹಂಚಿಕೆ ಮಾಡಿದೆ ಸರ್ಕಾರ. 101 ದಲಿತ ಉಪಜಾತಿಗಳು ಬರುತ್ತಲ್ಲ ಅದೆಲ್ಲವನ್ನ ಸೇರಿಸಿ ಅದೆಲ್ಲವನ್ನ ಒಳಗೊಂಡಂತೆ ಒಳ ಮೀಸಲಾತಿ ಹಂಚಿಕೆ ಆಗಿ ಹೋಗಿದೆ. ಇದೇ ಸೂತ್ರದಡಿ 56,432 ಹುದ್ದೆಗಳ ನೇಮಕ ಅಂತೆ ಸರ್ಕಾರದ ಕಡೆಯಿಂದ. ಸರ್ಕಾರ ಹಂಚಿರೋ ಒಳ ಮೀಸಲಾತಿ ಸರಿಯಾಗಿದೆಯಾ ಅನ್ನೋದೇ ಪ್ರಶ್ನೆ. ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿದೆಯಾ? ಎಲ್ಲ ಸಮುದಾಯದವರು ಇದನ್ನ ಸ್ವಾಗತ ಮಾಡಿಕೊಂಡಿದ್ದಾರಾ? ಇದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಸಮುದಾಯದವರಿದ್ದಾರಾ? ಬಲಗೈ ಸಮುದಾಯ ಎಡಗೈ ಸಮುದಾಯದ ನಿರ್ಧಾರಗಳು ಏನು? ಇದೆಲ್ಲವೂ ಕೂಡ ಪ್ರಶ್ನೆ ಆಗಿರೋದು. ಸರ್ಕಾರದ ನಿರ್ಧಾರದಿಂದ ಅಲೆಮಾರಿಗಳಿಗೆ ನಿಜಕ್ಕೂ ಅನ್ಯಾಯ ಆಗಿದೆಯಾ? ನ್ಯಾಯ ಸಿಗ್ಲೇ ಇಲ್ವಾ? ಇದು ಕೂಡ ಪ್ರಶ್ನೆ ಇದೆ. ಹಂಗಾಗಿ ಇದ್ರ ಬಗ್ಗೆ ನೀವತ್ತು ಸುದೀರ್ಘವಾಗಿ ಆ ಸಮುದಾಯದ ನಾಯಕರಿಂದ ಆ ಸಮುದಾಯದ ಮುಖಂಡರಿಂದ ಒಂದಷ್ಟು ಅಭಿಪ್ರಾಯದ ಹಂಚಿಕೆ ಇವತ್ತಿನ ಈ ಡಿಬೇಟ್ ಅಲ್ಲಾಗುತ್ತೆ. ಯಾಕಂದ್ರೆ ಅಲ್ಟಿಮೇಟ್ ಆಗಿರೋದು ಸಮುದಾಯದ ಮುಖಂಡರ ನಿರ್ಧಾರಗಳು ಏನು, ಅಥವಾ ಹೋರಾಟ ಪ್ರತಿಭಟನೆಗಳು ಅಗೇನ್ ಮುಂದುವರಿಯುತ್ತಾ? ತಮ್ಮ ಸಮುದಾಯದ ಸಚಿವರ ಬಗ್ಗೆ ಅವರ ಅಭಿಪ್ರಾಯಗಳೇನು? ನಿಜಕ್ಕೂ ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಸಚಿವರು ಮಾಡಿದ್ದಾರಾ? ಇದು ಪ್ರಶ್ನೆ ಇರೋದು. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಓಕೆ, ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಲಂಬಾಣಿ ಸಮುದಾಯದ ನಾಯಕಿಯಾದಂತಹ ಜಲಜಾ ನಾಯಕ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಡಾಕ್ಟರ್ ಎನ್ ಮೂರ್ತಿ ಎಡಗೈ ಸಮುದಾಯದ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ಅಲೆಮಾರಿ ಮುಖಂಡರು ಆದಂತಹ ಲೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ಮೊದಲೇದಾಗಿ ನಮ್ಮ ಎನ್ ಮೂರ್ತಿ ಸರ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಬಿಕಾಸ್ ಎಡಗೈ ಸಮುದಾಯದ ಮುಖಂಡರು ರಾಜ್ಯ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹನ ಒಪ್ಕೊಂಡಿದ್ದಾರಾ? ಇದು ಪ್ರಶ್ನೆ. ಸರ್ ಫಸ್ಟ್ ರಿಯಾಕ್ಷನ್, ಸ್ವಾಗತನ ಒಪ್ಕೊಂಡಿದ್ದೀರಾ ಹೇಗೆ? ಒಂದು ಪ್ರಶ್ನೆ, ನಿಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಇದೆಯಾ ಹೇಗೆ ಸರ್ಕಾರದ ಈ ನಿರ್ಧಾರದಿಂದ? ಇದು ಅನಿವಾರ್ಯ ಒಪ್ಪಿಗೆ. ಅನಿವಾರ್ಯ ಅಲ್ಲ, ಮನಸಾರೆ ಒಪ್ಕೊಂಡಿದ್ದೀರಾ ಅಂತ? ಇದು ಮನಸಾರೆ ಒಪ್ಪುವಂತಹ ನಿರ್ಧಾರ ಅಲ್ಲ, ಇದು ಅರ್ಧ ನ್ಯಾಯ. ಓಕೆ, ಇದು ಏನಾಗಿದೆ ಅಂದ್ರೆ ಹಸಿದವರ ತಟ್ಟೆಗೂ ಒಂದೇ, ಹಸಿವಿಲ್ಲದವರ ತಟ್ಟೆಗೂ ಒಂದೇ, ಅಸ್ಪೃಶ್ಯತ ರೋಗಕ್ಕೂ ಒಂದೇ ಮದ್ದು, ಅಸ್ಪೃಶ್ಯತೆಯ ರೋಗ ಇಲ್ಲದವಕ್ಕೂ ಒಂದೇ ಮದ್ದು, ದುಡಿದವರಿಗೂ ಒಂದೇ ಕೂಲಿ, ದುಡಿಯದವರಿಗೂ ಒಂದೇ ಕೂಲಿ. ಇದರಲ್ಲಿ ಸಾಮಾಜಿಕ ನ್ಯಾಯ ಕಾಣಿಸ್ತಾ ಇಲ್ಲ. ವೈಜ್ಞಾನಿಕ ನಡೆ ಇದ್ದಂಗಿಲ್ಲ. ಆದರೂ ಕೂಡ ಈ ಉದ್ಯೋಗ ಆಕಾಂಕ್ಷಿಗಳು ಭಾಳ ಕಾಯ್ತಾ ಇದ್ದಾರೆ. ಅದರಿಂದ ನಾವು ಒಪ್ಕೊಬೇಕಾಗ್ತದೆ. ಎರಡನೇದು, ಈ ಅಲೆಮಾರಿಗಳಿಗೆ ಈ ವಿಶೇಷ ಸಚಿವ ಸಂಪುಟದ ತೀರ್ಮಾನ ಕರಾಳ ದಿನ ಮತ್ತು ಮರಣ ಶಾಸನ ಆಗಿದೆ. ಅಲ್ಲಿ ಏನಾಗಿದೆ ಅಂದರೆ, ಈ ಪುರುಷ ಸಮಾಜ, ನನ್ನ ಸಹೋದರರು ಆರ್ಥಿಕ ಸಾಮಾಜಿಕವಾಗಿ ಸ್ವಲ್ಪ ಬಲಾಢ್ಯರಿದ್ದಾರೆ, ಅದು ಸತ್ಯ. ಆದ್ದರಿಂದ ಅಲೆಮಾರಿಗಳು 59 ಜಾತಿಗಳು ಏನಿದಾವೆ ಅವಕ್ಕೆ ಈ ಹಂಚಿಕೆ ಸಾಮಾಜಿಕ ನ್ಯಾಯ ಪಡ್ಕೊಳೋದಕ್ಕೆ, ಅವಕಾಶಗಳನ್ನು ಪಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅವರು ಪ್ರತ್ಯೇಕವಾಗಿ ನಾಗಮೋಹನ್ ದಾಸರವರು ಎ ಗುಂಪಿಗೆ ಸೇರಿಸಿ ಅವ್ರು ವಿಶೇಷ 1% ಕೊಟ್ಟಿದ್ರು. ಅದು 1% ಕೊಟ್ಟಿದ್ರೆ ಅತ್ಯಂತ ತೃಪ್ತಿ ಇದ್ರಲ್ಲಿ ಪಡ್ಬೋದಾಯ್ತೇನೋ ಸ್ವಲ್ಪ ಮಟ್ಟಿಗೆ.
ಅಲ್ಲ ನನ್ನ ಈಗ ವಾಪಸ್ ಬರ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ, ನಿಮ್ಮ ಹೋರಾಟ, ನಿಮ್ಮ ನಿರ್ಧಾರ, ನಿಲುವುಗಳು ಏನಾಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಬಟ್ ಒಂದು ಫಸ್ಟ್ ರಿಯಾಕ್ಷನ್ ಮನಸಾರೆ ಒಪ್ಪಿಕೊಂಡಂತದ್ದಲ್ಲ ಇದು ಅಂತ, ಇದು ಅನಿವಾರ್ಯ ಒಪ್ಪಿಗೆ, ಕಿತ್ಕೊಳ್ತಾ ಇದೆ ಸರ್ಕಾರ ಅಂತ, ಸಮಾಧಾನ ಪಡಿಸುವಂತಹ ಒತ್ತಡ ಹಾಕ್ತಾ ಇದೆ ಅಂತ, ಇದು ಅಲ್ವಾ? ಸಾಮಾಜಿಕ ನ್ಯಾಯದ ಅಂಶ ಕಾಣಿಸ್ತಾ ಇಲ್ಲಮ್ಮ. ಓಕೆ, ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಇದರಲ್ಲಿ ಜೊತೆಗೆ ಇದರಲ್ಲಿ ಕ್ಲಾರಿಟಿ ತಗೊಳ್ತೀನಿ, ಎಕ್ಸ್ಪ್ಲನೇಷನ್ ತಗೊಳ್ತೀನಿ ತಮ್ಮಿಂದ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಜಲ್ಜಾ ಮೇಡಮ್, ಫಸ್ಟ್ ರಿಯಾಕ್ಷನ್ ಮೇಡಮ್ ತಮ್ದು. ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಸ್ವಾಗತಿಸ್ತೀನಿ. ಯಾಕೆ ಅಂತಂದರೆ ಈಗಿರ್ತಕ್ಕಂಥ ಬಹಳ ಮೀಸಲಾತಿಯಲ್ಲಿ ಮತ್ತು ಇವತ್ತು ಮಕ್ಕಳನ್ನ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ನೋಡೋದಾದರೆ, ಈಗ ಉದ್ಯೋಗದ ದೃಷ್ಟಿಯಿಂದ ಆಗಲಿ, ಶಿಕ್ಷಣದ ದೃಷ್ಟಿಯಿಂದ ಆಗಲಿ, ಸಾಮಾಜಿಕ ದೃಷ್ಟಿಯಿಂದ ಆಗಲಿ, ಸಾಂಸ್ಕೃತಿಕ ದೃಷ್ಟಿಯಿಂದ ಆಗಲಿ, ಇವುಗಳನ್ನು ಸರಿಪಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗತ್ತೆ ಒಂದು. ಆಮೇಲೆ ಸುಪ್ರೀಂ ಕೋರ್ಟಿನ ಏನು ಆದೇಶ ಇದೆ, ಆದೇಶದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ನೋಡ್ತಕ್ಕಂಥ ಒಂದು ಹಂತಕ್ಕೆ ಸರ್ಕಾರ ಹೋಗಿರೋದ್ರಿಂದ ಎಲ್ಲರೂ ಒಂದೇ, ಸರ್ಕಾರದ ದೃಷ್ಟಿಯಲ್ಲೂ ಎಲ್ಲರೂ ಒಂದೇ. ಹಾಗಾಗಿ ಎಲ್ಲರನ್ನೂ ಸಮತೋಲನವಾಗಿ ನೋಡ್ತಕ್ಕಂಥ ಹಂತಕ್ಕೆ ಹೋಗಿರ್ತಕ್ಕಂಥ ಸರ್ಕಾರದ ಈ ನಿರ್ಧಾರವನ್ನು ನಾನು ಸ್ವಾಗತಿಸ್ತಿದ್ದೀನಿ.